ನಮಸ್ತೆ ಎಲ್ಲರಿಗೂ. ಕರ್ನಾಟಕ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಅಭಿಷೇಕ್ ಕಲ್ಯಾಣ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಈ ಒಂದು ಕರ್ನಾಟಕ ನ್ಯೂಸ್ ಚಾನಲ್ನ ಎಲ್ಲ ಮಾಧ್ಯಮದ ಮುಖಾಂತರವಾಗಿ ತಿಳಿಸುವುದೇನೆಂದರೆ, ಈ ಹಿಂದೂ ಧಾರ್ಮಿಕ ಹಬ್ಬಗಳು ಏನಿದೆ, ಹಿಂದೂ ಪರಂಪರೆಯಲ್ಲಿ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ಮಾಸದಲ್ಲಿ ಒಂದೊಂದು ಬಗೆಯ ಒಂದೊಂದು ವಿಶಿಷ್ಟವಾದಂತಹ ಪರಂಪರೆಯ ಒಂದು ಮುಂದುವರಿಸ್ಕೊಂಡು ಬಂದಂತಹ ಹಬ್ಬ ಹರಿದಿನಗಳನ್ನು ನಾವು ಪ್ರತಿದಿನದಲ್ಲಿ ನೋಡ್ತಾ ಬರ್ತಾಯಿದ್ದೀವಿ. ಅದೇ ರೀತಿಯಾಗಿ ನಾವು ಜನರಿಗೆ ಏನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ನಾವು ಏನು ಈ ಒಂದು ಮಾಸದಲ್ಲಿ ನಡೀತಾ ಇದೆ, ಇವಾಗ ಬಂದಂತಹ ಈ ಒಂದು ಭಾದ್ರಪದ ಮಾಸದಲ್ಲಿ ಆವಾಗಲೇ ನಾನು ನಿಮಗೆ ತಿಳಿಸ್ದಂಗೆ ವಿಶಿಷ್ಟವಾದಂಥ ಪ್ರತಿದಿನ ಪ್ರತಿ ವರ್ಷದಲ್ಲಿ ನಾವು ಮಾಡುವಂಥ ಆಚರಣೆಗಳಲ್ಲಿ ಈ ಒಂದು ಭಾದ್ರಪದ ಮಾಸದಲ್ಲಿ ಮೊದಲನೇದಾಗಿ ನಾವು ವಿಘ್ನ ವಿನಾಶಕನ ಒಂದು ಪ್ರಾರಂಭದಲ್ಲಿ ಮಹಾಗಣಪತಿಯ ಹಾಗೂ ಸ್ವರ್ಣ ಗೌರಿ ವ್ರತದ ಒಂದು ಪೂಜೆಯನ್ನು ಮುಗಿಸಿದ ನಂತರದಲ್ಲಿ ಇದೇ ಭಾದ್ರಪದ ಮಾಸದಲ್ಲಿ ಒಂದು ಅಮಾವಾಸ್ಯೆ. ಅಂದರೆ ಹಿಂದೂ ಪಂಚಾಂಗದಲ್ಲಿ ನಮಗೆ ಈ ಒಂದು ಸಂವತ್ಸರಗಳು ಏನಿದೆ, ಈ ಒಂದು ವರ್ಷದಲ್ಲಿ ನಮಗೆ 12 ಅಮಾವಾಸ್ಯೆಗಳು ಬರ್ತದೆ. ಅದೇ ರೀತಿಯಾಗಿ ಈ ಇರುವಂಥ 12 ಅಮಾವಾಸ್ಯೆಗಳಲ್ಲಿ ನಮಗೆ ಮಣ್ಣೆತ್ತಿನ ಅಮಾವಾಸ್ಯೆ, ಎಳ್ಳು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಅದೇ ರೀತಿಯಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಈ ಒಂದು ಮಹಾಲಯ ಅಮಾವಾಸ್ಯೆಗೆ ಒಂದು ತುಂಬ ವಿಶಿಷ್ಟವಾದ ಒಂದು ದಿನವನ್ನು ಹಿರೀಕರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಭಾದ್ರಪದ ಮಾಸದಲ್ಲಿ ಬರುವಂತಹ ಮಹಾಲಯ ಅಮಾವಾಸ್ಯೆ ಪಕ್ಷ ಮಾಸ ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ಭಾದ್ರಪದ ಮಾಸದ ಪ್ರಥಮ ಅಮಾವಾಸ್ಯೆಯಾದಂತಹ ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃಗಳಿಗೆ ನಾವು ಶ್ರಾದ್ದವನ್ನು ಮಾಡುತ್ತಾ, ಅಂದರೆ ಪಿತೃಕರ್ಮಗಳು ಅಂತ ನಾವೇನು ಕರಿತೀವಿ, ಅದೇ ರೀತಿಯಾಗಿ ಇದ್ದಂತಹ ಅನೇಕ ಮಾಸಗಳಲ್ಲಿ ದೇವಾನುದೇವತೆಗಳಿಗೆ ಆರಾಧನೆಯನ್ನು ಮಾಡ್ಕೊಂಡು ಬಂದ್ವಿ. ಅದೇ ರೀತಿಯಲ್ಲಿ ಒಂದು ಶಕ್ತಿ ದೇವತೆಗೆ, ಒಂದು ಶ್ರಾವಣ ಮಾಸದಲ್ಲಿ ಒಂದು ವಿಷ್ಣುವಿಗೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮ್ಮ ವ್ರತವನ್ನು ಮಾಡ್ತಾ ಈ ನಡೆದಂತಹ ದಿನಗಳಲ್ಲಿ ಒಂದು ಪಾರಂಪರವಾಗಿ ನಾವೇನು ಮಾಡಿದ್ವಿ, ಹಬ್ಬ ಹರಿದಿನಗಳನ್ನ ಮಾಡ್ತಾ ಬರ್ತಾಯಿದ್ವಿ. ಅದೇ ರೀತಿಯಾಗಿ ಈ ಒಂದು ಪಿತೃಪಕ್ಷ ಅಂತೇಳಿದ್ರೆ ಈ ಒಂದು ಸೆಪ್ಟೆಂಬರ್ ತಿಂಗಳ 7ನೇ ತಾರೀಕಿನ ನಂತರ, ಅಂದರೆ 8ನೇ ತಾರೀಕಿಂದ ಹುಣ್ಣಿಮೆ ಆದ ನಂತರ ಶುಕ್ಲ ಪಕ್ಷದಿಂದ 21ನೇ ತಾರೀಕು ಕೃಷ್ಣ ಪಕ್ಷದವರೆಗೂ ಮಹಾಲಯ ಪಕ್ಷ ಮಾಸ ಕರಿತೀವಿ. ಆ ಒಂದು ಈ 15 ದಿನ ಏನಿದೆ, ಈ 15 ದಿನದಲ್ಲಿ ನಾವು ಪಿತೃದೇವತೆಗಳಿಗೆ ಅಂತಲೇ ಮೀಸಲಿಟ್ಟ ದಿನವಾಗಿ ಕರಿತೀವಿ. ಅದೇ ರೀತಿಯಾಗಿ ನಿಮ್ಮ ಕುಟುಂಬದಲ್ಲಿ ಯಾರು ಮರಣವನ್ನು ಹೊಂದಿರ್ತಾರೆ, ಯಾರಿಗೆ ನೀವು ಶ್ರಾದ್ದವನ್ನು ಮಾಡ್ತಾ ಬರ್ತಾಯಿದ್ದೀರಾ, ನಿಮ್ಮ ಒಂದು ಕುಟುಂಬದ ಪರಂಪರೆಯಾಗಿ ಯಾವ ರೀತಿಯಾಗಿ ನೀವು ಎಡೆಗಳನ್ನು ಇಟ್ಟು ಅಥವಾ ಪಿತೃಪಕ್ಷದಲ್ಲಿ ನೀವು ಪಿತೃಗಳಿಗೆ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಆ ಒಂದು ಕಾರ್ಯವನ್ನು ಈ ಒಂದು ಸಮಯದಲ್ಲಿ ನಿಮ್ಮ ಪಿತೃದೇವತೆಗಳಿಗೆ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ಈ 15 ದಿನವನ್ನು ನಾವು ಪಿತೃಪಕ್ಷವಾಗಿ ಮಾಡ್ತಾ ಬರ್ತಾಯಿದ್ದೀವಿ. ಈ ಒಂದು 15 ದಿನದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಿಮ್ಮ ಪಿತೃಗಳು ಯಾರಿದ್ದಾರೆ ಅವರಿಗೆ ತಿಲತರ್ಪಣ, ಪಿಂಡ ಪ್ರದಾನ, ತಿಲ ಹೋಮ ಮತ್ತು ಮೋಕ್ಷ ನಾರಾಯಣ ಬಲಿ, ಈ ರೀತಿಯಾದಂಥ ಶ್ರಾದ್ದ ಕರ್ಮವನ್ನು ನದಿಯ ತೀರದಲ್ಲಿ, ಸಮುದ್ರ ತೀರದಲ್ಲಿ ಈ ಕಾರ್ಯಗಳನ್ನು ಮಾಡಿಕೊಡ್ತೀವಿ. ಜೊತೆಯಲ್ಲಿ ನಿಮಗೆ ಅಂದರೆ 7 ಪುಣ್ಯಕ್ಷೇತ್ರಗಳು, ಈ 7 ಪುಣ್ಯಕ್ಷೇತ್ರಗಳು ಯಾವುದು? ಕಾವೇರಿ, ಕಾಶಿ, ಗಯಾ, ರಾಮೇಶ್ವರ, ಗೋಕರ್ಣ, ಕಾವೇರಿ. ಇದೇ ರೀತಿಯಾಗಿ ಈ ಒಂದು ಶ್ರಾದ್ದ ಕರ್ಮವನ್ನು ನಾವು ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಮಾಡ್ಕೊಂಡು ಬರ್ತಾ ಇರುವಾಗ ಪಿತೃಗಳಿಗೆ ಅಂತಲೇ ಈ 15 ದಿನವನ್ನು ಮೀಸಲಿಟ್ಟಿರ್ತೀವಲ್ಲ, ಆ ದಿನದಲ್ಲಿ ನಿಮ್ಮ ಪಿತೃಗಳಿಗೆ ತರ್ಪಣ, ಪಿಂಡ ಪ್ರದಾನ, ತಿಲಹೋಮ ಆ ಥರ ಎಲ್ಲ ಕಾರ್ಯಗಳನ್ನು ಮಾಡ್ತೀವಿ. ಅದೇ ರೀತಿ ಎಷ್ಟೋ ಜನ ಈ ಒಂದು ಮಹಾಲಯ ಪಿತೃಪಕ್ಷದಲ್ಲಿ ತಮ್ಮ ಹಿರಿಕರಿಗೆ, ಅಂದರೆ ಅವರ ಮನೆಯಲ್ಲಿ ಅವರಿಗೆ ಒಂದು ಇಷ್ಟವಾದಂಥ ಪದಾರ್ಥಗಳನ್ನು ಇಟ್ಟು ಅವರ ಒಂದು ಫೋಟೋ ಮುಂದೆ ಪೂಜೆ ಮಾಡಿ ಅದಕ್ಕೆ ಆದಂಥ ಎಡೆಗಳನ್ನು ಇಟ್ಟು ಅವರ ಒಂದು ಪಿತೃದೇವತೆಗಳಿಗೆ ಒಂದು ಆಶೀರ್ವಾದಕ್ಕೋಸ್ಕರ ಆ ಒಂದು ಎಡೆಗಳನ್ನು ಸಮರ್ಪಿಸ್ತಾರೆ. ಅದೇ ರೀತಿಯಾಗಿ ನಾವು ಈ ಸಮಯದಲ್ಲಿ ಅಂದರೆ ನದಿ ತೀರದಲ್ಲಿ ಮಾಡುವಂಥ ಪೂಜೆಗಳು, ಈ ಏನೇ ನಾನು ತಿಳಿಸ್ಕೊಟ್ಟೆ ನಿಮಗೆ, ಪಿತೃಪಕ್ಷದಲ್ಲಿ ಮಾಡುವಂತಹ ತಿಲತರ್ಪಣವನ್ನು, ತಿಲ ಅಂದರೆ ಏನು? ಎಳ್ಳು. ಈ ಎಳ್ಳನ್ನು ನಾವು ತಿಲಾಂಜಲಿ ಅಂತ ಕರಿತೀವಿ. ತಿಲ ಅಂತ ಹೇಳಿದ್ರೆ ಎಳ್ಳನ್ನು ನಾವು ಕರ್ಮಕಾರಕ ಕರ್ಮದಲ್ಲಿ ನಾವು
ಈ ಒಂದು ಕರ್ಮಗಳನ್ನು ಕಳೆಯೋಕ್ಕೆ ನಾವು ತಿಲ ಅಂಜಲಿ ಅಂತೇಳಿದ್ರೆ ಋಣವನ್ನು ಕಳ್ಕೊಳ್ಳುವಂಥದ್ದು. ಅದೇ ರೀತಿಯಾಗಿ ನಮ್ಮ ತಂದೆ ತಾಯಿಗಳ ಅಥವಾ ಕುಟುಂಬಸ್ಥರ ಪಿತೃಗಳ ಋಣವನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಪಿತೃಗಳ ಋಣದಲ್ಲಿ ನಾವು ಏನು ಕರ್ಮಗಳನ್ನು ಕಳೀತಾ ಇದ್ದೀವಿ ಆ ಕರ್ಮಗಳನ್ನು ಈ ಒಂದು ಪಿತೃಪಕ್ಷದಲ್ಲಿ ಕಳ್ಕೊಂಡು ಪೂರ್ವಜರ ಋಣವನ್ನು ತೀರ್ಸೋಕ್ಕೆ ನಮಗೆ ಅವಕಾಶ. ಅದೇ ರೀತಿ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪಿತೃಗಳಿಗೆ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಏನು ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಈ ಪಿತೃಪಕ್ಷದಲ್ಲಿ ಸ್ವಗೃಹದಲ್ಲಿ ನೀವು ಶ್ರಾದ್ದವನ್ನು ಮಾಡುವಾಗ ನಿಮ್ಮ ಒಂದು ಕುಟುಂಬಸ್ಥರು ಅಲ್ಲದೆ ಬೇರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ನ ಬಿಟ್ಟು ನಿಮ್ಮ ಆಫೀಸ್ ಸ್ಟಾಫ್ಸು ಈ ಥರ ಅವ್ರನ್ನೆಲ್ಲರೂ ಕರೆದು ನಿಮ್ಮ ಮನೆಯಲ್ಲಿ ಪಿತೃಪಕ್ಷವನ್ನು ಮಾಡ್ತೀರಾ. ಅದೇ ರೀತಿ ಶ್ರಾದ್ದದ ಊಟ ಏನಿದೆ, ಈ ಶ್ರಾದ್ದದ ಊಟವನ್ನು ನಿಮ್ಮ ಕುಟುಂಬಸ್ಥರು, ನಿಮ್ಮ ರಕ್ತ ಸಂಬಂಧಿಗಳು ಮಾತ್ರ ಈ ಊಟವನ್ನು ಮಾಡಬೇಕು. ಅದೇ ರೀತಿ ನಾನೇನು ಇವಾಗ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಜನ ಏನು ನಮಗೆ ಕ್ವಶನ್ ಕೇಳ್ತಾರೆ ಅಂದರೆ, ಗುರುಗಳೇ ಈಗ ನಾವು ಪಿತೃಪಕ್ಷವನ್ನು ಮಾಡ್ತಾಯಿದ್ದೀವಿ, ಪ್ರತಿ ವರ್ಷವೂ ನಮ್ಮ ಹಿರೀಕರಿಗೆ ನಾವು ಎಡೆಯನ್ನು ಇಡುವಂಥ ಪದ್ಧತಿ ಇದೆ. ಆ ಎಡೆಯನ್ನು ಯಾವ ಸಮಯದಲ್ಲಿ ಇಡಬೇಕು, ಯಾವ ಸಮಯದಲ್ಲಿ ನಾವು ಈ ಪೂಜೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ನಾವು ಅವ್ರಿಗೆ ಭೋಜನದಕ್ಕೆ ನಾವು ಅನುವು ಮಾಡಿಕೊಡ್ಬೇಕು ಅಂತೆಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಒಂದೇ ರೀತಿಯಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಕುಟುಂಬದಲ್ಲಿ ಅಂದರೆ ಯಾವಾಗ ಈ ಕಾರ್ಯವನ್ನು ನಾವು ಏನು ಮಾಡ್ತೀವಿ ಅಂದರೆ ಅಪರ ಕಾರ್ಯ ಅಂತ ಕರಿತೀವಿ. ಅಪರ ಕಾರ್ಯ ಅನ್ನವನ್ನು ಅಪರಾಹ್ನದಲ್ಲಿ ಮಾಡಬೇಕು. ಅಂದರೆ ಮಧ್ಯಾಹ್ನ ಸಮಯ 12ರಿಂದ 2 ಗಂಟೆ ಸಮಯದಲ್ಲಿ ನಿಮ್ಮ ಪಿತೃಗಳಿಗೆ ಊಟವನ್ನು ಬಡಿಸಿ, ಅದಕ್ಕೆ ನೀವು ಏನೇನು ಪಿತೃಕರ್ಮಕ್ಕೆ ಏನೇನು ಕಾರ್ಯಗಳನ್ನು ಮಾಡಿರ್ತೀರೋ, ಅಡುಗೆಗಳನ್ನು ಮಾಡಿರ್ತೀರೋ ಅದನ್ನು ಒಂದು ಬಾಳೆ ಎಲೆಯಲ್ಲಿ ಬಡಿಸಿ ಅವರ ಹೆಸರನ್ನು ಹೇಳ್ಕೊಂಡು ಆ ಹೆಸರು ಮುಖಾಂತರದಲ್ಲಿ ಅವರಿಗೆ ಒಂದು ಊಟವನ್ನು ಇಟ್ಟು ಕಾಗೆಗೆ ಆ ಮಧ್ಯಾಹ್ನದ ಸಮಯದಲ್ಲಿ ಆ ಶ್ರಾದ್ದವನ್ನು ಮಾಡಿ ಕುಟುಂಬಸ್ಥರೆಲ್ಲ ಒಂದೇ ಮನೆಯಲ್ಲಿ ಸೇರಿಕೊಂಡು ಆ ಊಟವನ್ನು ಮಾಡೋದ್ರಿಂದ ನಿಮ್ಮ ಪಿತೃಗಳಿಗೂ ಸಂತೃಪ್ತಿ ಆಗ್ತದೆ, ನಿಮ್ಮ ಕುಟುಂಬಸ್ಥರಿಗೂ ಅವರಿಂದ ಆಶೀರ್ವಾದಗಳು ಸಿಗ್ತದೆ. ಎಷ್ಟೋ ಜನ ಏನು ಮಾಡ್ತೀರಾ, ಸಂಜೆಯ ಸಮಯದಲ್ಲಿ ಎಡೆಯನ್ನು ಇಕ್ಕೋದು, ಒಂದು 6:30ಯಿಂದ 7:30 ಇಕ್ಕೋದು. ಆ ಇಟ್ಟಂಥ ಸಮಯದಲ್ಲಿ ಪಿತೃದೇವತೆಗಳ ಅನುಗ್ರಹ ಆಗಬೇಕು ಮತ್ತು ದೇವಾನುದೇವತೆಗಳನ್ನು ಅನುಗ್ರಹ ಆಗಬೇಕಂದ್ರೆ ಎರಡೂ ಒಂದೇ ಸಮಯದಲ್ಲಿ ನೀವು ಕೇಳ್ತೀರಾ. ಅದೇ ರೀತಿಯಾಗಿ ಆ ಒಂದು ಮಹಾಲಕ್ಷ್ಮಿ ಅಂದರೆ ಗೋಧೂಳಿ ಸಮಯ ಅಂತ ಕರಿತೀವಿ, ಆ ಗೋಧೂಳಿ ಸಮಯದಲ್ಲೂ ನೀವು ಈ ಒಂದು ಎಡೆಯನ್ನು ಇಕ್ಕಿ ಮಹಾಲಕ್ಷ್ಮಿ ಬರೋ ಸಮಯದಲ್ಲಿ ಪಿತೃದೇವತೆಗಳಿಗೂ ಆಹ್ವಾನ ಕೊಡ್ತೀರಿ. ಆಮೇಲೆ ದೇವಾನುದೇವತೆಗಳಿಗೂ ಆಹ್ವಾನ ಕೊಡ್ತೀರಾ. ಪಿತೃದೇವತೆಗಳು ಬರಬೇಕು, ಲಕ್ಷ್ಮೀನೂ ಬರಬೇಕು, ಭಗವಂತನೂ ಆ ಒಂದು ಸಮಯದಲ್ಲಿ ಬರಬೇಕು ಅಂದರೆ ಆ ಎರಡೂ ಸಮಯದಲ್ಲಿ ನಿಮಗೆ ಶ್ರಾದ್ದ ಮಾಡೋಕ್ಕೆ ಒಳ್ಳೆಯ ಸಮಯ ಇರಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಮಧ್ಯಾಹ್ನದ ಸಮಯದಲ್ಲಿ ನಿಮಗೆ ಅನುಕೂಲಕ್ಕೆ ತಕ್ಕಂತಹ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಂಡು ನೀವು ಅಲ್ಲಿಂದ ಆ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಮಧ್ಯಾಹ್ನ ಕಾಗೆಗೋ ಹಸುವಿಗೋ ಆ ಊಟವನ್ನು ನೈವೇದ್ಯವಾಗಿ ಕೊಟ್ಟು ನಂತರದಲ್ಲಿ ನೀವು ಆ ಭೋಜನನ ಸ್ವೀಕರಿಸ್ಬೋದು. ಅದೇ ರೀತಿಯಾಗಿ ನಿಮಗೇನಾದ್ರೂ ಈ ಒಂದು ಕಾರ್ಯ ಮಾಡಿಲ್ಲ, ನಮ್ಮ ಒಂದು ಸಂಪ್ರದಾಯ ಪ್ರಕಾರದಲ್ಲಿ ತಿಲ ತರ್ಪಣ, ಪಿಂಡ ಪ್ರದಾನ, ತಿಲ ಹೋಮ ಅಂತೇಳಿದ್ರೆ ದೇವಾನುದೇವತೆಗಳಿಗೆ ನಾವು ಹೋಮಗಳನ್ನು, ಯಜ್ಞಗಳನ್ನು, ಯಾಗಾದಿಗಳನ್ನು ಮಾಡ್ತೀವಿ. ಅದೇ ರೀತಿ ಪಿತೃಗಳಿಗೂ ನಾವು ತಿಲ ಅಂದರೆ ಎಳ್ಳಲ್ಲಿ ಹೋಮವನ್ನು ಮಾಡಿ ಆ ಒಂದು ಅಗ್ನಿದೇವರ ಮುಖಾಂತರದಲ್ಲಿ ಸ್ವಾಹಾದೇವಿ ಅಂತ ಕರಿತೀವಿ. ಆ ಸ್ವಾಹಾದೇವಿಯನ್ನು ಕೋರಿಕೆಯನ್ನು ನಾವು ಅಗ್ನಿಗೆ ಆಹುತಿಯನ್ನು ಕೊಟ್ಟಾಗ ಆ ಅಗ್ನಿ ಪಂಚಭೂತಗಳಲ್ಲಿ ಲೀನ ಆಗಿ ನಿಮ್ಮ ಪಿತೃದೇವತೆಗಳಿಗೆ ತಲುಪುವಂತಹ ಒಂದು ಕೆಲಸವನ್ನು ಆ ಅಗ್ನಿದೇವತೆ ಮುಖಾಂತರದಲ್ಲಿ ನಾವು ನಡೆಸ್ಕೊಡ್ತೀವಿ. ನೀವು ಏನು ಮಾಡಬೇಕು ಅಂತಂದರೆ ಈ ಪೂಜೆಗಳನ್ನು ನಿಮ್ಮ ಸಂಪ್ರದಾಯಬದ್ಧವಾಗಿ ಅಂದರೆ ನೀವೇನಾದ್ರು ನದಿ ತೀರದಲ್ಲೇ ಪರಂಪರವಾಗಿ ನಡೆಸ್ಕೊಂಡು ಬರ್ತಾಯಿದ್ರೆ ನಿಮಗೆ ಶ್ರೀರಂಗಪಟ್ಟಣದಲ್ಲಿ ನಾವು ಇದಕ್ಕೋಸ್ಕರನೇ ಪಿಂಡ ಪ್ರದಾನ, ತರ್ಪಣ ಈ 15 ದಿನ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅಂದರೆ ಮೊದಲನೇದಾಗಿ 8ನೇ ತಾರೀಕಿಂದ ಅಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ಪ್ರತಿದಿನ ನಿಮಗೆ ಪಿತೃಗಳಿಗೋಸ್ಕರನೇ ತರ್ಪಣ, ಪಿಂಡ ಪ್ರದಾನ, ತಿಲ ಹೋಮ, ನಾರಾಯಣ ಬಲಿಯನ್ನು ಮಾಡ್ತಾ ಬರ್ತಾಯಿದ್ದೀವಿ. ಆ ಒಂದು ಸಮಯದಲ್ಲಿ ನಿಮ್ಮ ಪಿತೃಗಳಿಗೆ ಋಣವನ್ನು ತೀರ್ಸೋಕ್ಕೆ ನಾವು ತಿಲ ತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನ ಅಂದರೆ ಅನ್ನದಲ್ಲಿ ಪಿಂಡ ಅಂದರೆ ಅನ್ನದಲ್ಲಿ ನಾವು ಎಳ್ಳನ್ನು ಹಾಕಿ ಅದಕ್ಕೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಬಾಳೆಹಣ್ಣು, ಪಂಚದ್ರವ್ಯಗಳನ್ನು ಹಾಕಿ ಆ ಒಂದು ಪಿಂಡವನ್ನು ಕಲಸಿ ಅಂದರೆ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗರುಡ, ರುದ್ರ, ವಾಯಸ, ಜಲಚರ ಮುಖೇನ ಪಿತೃದೇವತಂ ನಮಸ್ಕೃತ್ಯ ಅಂತ ಕರಿತೀವಿ. ಅದೇ ರೀತಿ ಈಗ ಪಿತೃದೇವತೆಗಳನ್ನು ನಾವು ಯಾವ ರೂಪದಲ್ಲಿ ನೋಡ್ತೀವಿ ಅಂದರೆ ಕಾಗೆ ರೂಪದಲ್ಲಿ, ಗರುಡನ ರೂಪದಲ್ಲಿ, ಜಲಚರಗಳ ರೂಪದಲ್ಲಿ ನಾವು ಪಿತೃದೇವತೆಗಳನ್ನು ನೋಡ್ತೀವಿ. ಅದೇ ರೀತಿ ಅನ್ನದಲ್ಲಿ ಮಾಡಿ ಆ ಪಿಂಡವನ್ನು ನಾವು ನದಿಯಲ್ಲಿ ಬಿಡೋದ್ರಿಂದ ಅಂದರೆ ಮೀನು ಅಂದ್ರೇನು, ವಿಷ್ಣು ಸ್ವರೂಪ. ಹಂಗಾಗಿ ಆ ಒಂದು ಭಗವಂತನ ಪ್ರೇರಣೆ ಮುಖಾಂತರದಲ್ಲಿ ಆ ಅನ್ನದಲ್ಲಿ ಬಿಟ್ಟಾಗ ಅನ್ನವನ್ನು ತಿಂದಂಥ ಮೀನುಗಳು ಮತ್ಸ್ಯ ಸ್ವರೂಪ. ಹಂಗಾಗಿ ಅವು ತಿಂದು ಸಂತೃಪ್ತಿ ಆಯಿತು ಅಂದರೆ ನಿಮ್ಮ ಪಿತೃದೇವತೆಗಳಿಗೆ ತಲುಪಿದೆ ಅಂತೇಳಿ.
ಆಗ ನಾವು ಆ ಕಾರ್ಯಗಳನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಪಿತೃಗಳ ಹೆಸರನ್ನು ಹೇಳಿ ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಿತಾಮಹ ಪ್ರಪಿತಾಮಹ ಅಂತ ಕರಿತೀವಿ. ಅಂದರೆ ನಿಮ್ಮ ತಂದೆ ತಾತ ಮುತ್ತಾತ ಯಾರಿಗೆ ಈ ಒಂದು ತಂದೆ ಅಥವಾ ತಾಯಿ ತೀರೋಗಿದ್ದಾರೋ ಅವ್ರಿಗೆ ದೊಡ್ಡ ಮಗ ನಾವು ಅವರ ಕರ್ತೃವಾಗಿ ಕೂರಿಸಿ ಕಾರ್ಯವನ್ನು ಮಾಡಿಸ್ತೀವಿ. ತಾಯಿಗೆ ಚಿಕ್ಕ ಮಗ ಕೂತಿ ಕರ್ತೃವಾಗಿ ಕಾರ್ಯಗಳನ್ನು ಮಾಡಿಸ್ತೀವಿ. ಗಂಡು ಮಕ್ಕಳಿಲ್ಲ ಅಂತೇಳಿದ್ರೆ ಆ ಹೆಣ್ಣು ಮಕ್ಕಳ ಗಂಡಂದಿರು ಏನಿರ್ತಾರೆ ಅಳಿಯಂದಿರು ಅವರೇ ಮಗನ ಸಮಾನದಲ್ಲಿ ಮಾಡ್ಬೋದು. ಆದರೆ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ ತಂದೆ ತಾಯಿ ಇದ್ದಾಗ ಮಕ್ಕಳು ಶ್ರಾದ್ದ ಮಾಡೋಕ್ಕೆ ಬರಲ್ಲ. ಅದೇ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಇಲ್ಲ ಅಂದರೂ ಶ್ರಾದ್ದ ಮಾಡ್ಬೋದು. ತಂದೆ ಅಥವಾ ತಾಯಿ ಇಬ್ಬರು ಕಾಲಾದ ನಂತರದಲ್ಲಿ ಈ ಶ್ರಾದ್ದದಲ್ಲಿ ಭಾಗವಹಿಸ್ಬೋದು. ಇಲ್ಲ ನಮಗೆ ಗಂಡು ಮಕ್ಕಳಿಲ್ಲ ಮತ್ತು ಮಕ್ಕಳು ಸಂತಾನನೇ ಸಮಸ್ಯೆ ಇದೆ, ನಮ್ಮ ಸಂತಾನ ಇಲ್ಲ ಅಂತಂದಾಗ ಅಥವಾ ಗಂಡ ಇತ್ತು ಅಂತಂದರೆ ಹೆಂಡ್ತಿಗೆ ಗಂಡ ಕಾರ್ಯ ಮಾಡ್ಬೋದು, ಅಥವಾ ಗಂಡ ಇಲ್ಲ ಅಂತೇಳಿದ್ರೆ ಹೆಂಡತಿ ಆ ಗಂಡನ ಕಾರ್ಯವನ್ನು ಮಾಡ್ಬೋದು. ಈ ಒಂದು ಪದ್ಧತಿ ಪ್ರಕಾರದಲ್ಲಿ ಇವ್ರಿಗೆ ತರ್ಪಣ ಕೊಡೋದಾಗಿರ್ಬೋದು, ಪಿಂಡ ಪ್ರದಾನ ಕೊಡೋದಾಗಿರ್ಬೋದು ಮಾಡ್ತಾ ಬರ್ಬೋದು. ಜೊತೆಯಲ್ಲಿ ಅದಕ್ಕೆ ಆದಂಥ ಹೋಮಗಳಿರ್ತದೆ, ಕಳಸಾರಾಧನೆ ಇರುತ್ತೆ. ಅದಾದ ನಂತರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪಿತೃಶಾಂತಿ ಅಂತ ಕರಿತೀವಿ. ಏನಪ್ಪ ಇದು ಪಿತೃಶಾಂತಿ, ಪಿತೃದೋಷ, ಅದಕ್ಕೆ ಯಾಕೆ ನಾವು ಈ ಪೂಜೆಯನ್ನು ಮಾಡಬೇಕು, ಏನಿದು ಮೋಕ್ಷ ನಾರಾಯಣ ಬಲಿ ಅಂತ ಹೇಳ್ತಾರಲ್ಲ, ಅಂದರೆ ನಿಮ್ಮ ಜಾತಕದಲ್ಲಿ ಅಂದರೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ 5ನೇ ಮನೆ, 6ನೇ ಮನೆ, 7ನೇ ಮನೆಯಲ್ಲಿ ರಾಹು ಮತ್ತು ಗುರುವಿನ ಆ ಒಂದು ಸ್ಥಾನದಲ್ಲಿ ಲಗ್ನದಲ್ಲಿ ನಿಮಗೆ ರವಿಯ ದೃಷ್ಟಿ ಇತ್ತು ಅಂತೇಳಿದ್ರೆ ಆ ದೃಷ್ಟಿಯ ಮುಖಾಂತರದಲ್ಲಿ ನಿಮಗೆ ಪಿತೃದೋಷ ಬಂದಿರುತ್ತೆ. ಅಂದರೆ ನಿಮ್ಮ ತಂದೆಯಿಂದ 3 ತಲೆಮಾರು, ತಾಯಿಯಿಂದ 7 ತಲೆಮಾರು ದೋಷಗಳು ಇದರಲ್ಲಿ ಬಂದಿರ್ತದೆ. ಈ ಒಂದು ಪಿತೃದೋಷ ಇದೆ ಅಂತ ಹೇಳಿದಾಗ ನಿಮಗೆ ಸಂತಾನದಲ್ಲಿ ಸಮಸ್ಯೆ ಆಗ್ಬೋದು, ಜೊತೆಯಲ್ಲಿ ಮದುವೆಯಲ್ಲಿ ವಿಳಂಬ ಕಾರ್ಯಗಳಾಗ್ತಾ ಇರ್ಬೋದು, ಅಥವಾ ಕುಟುಂಬದಲ್ಲಿ ಹಣಕಾಸಾಗಿರ್ಬೋದು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರಲ್ಲ. ಅಂದರೆ ಪಿತೃಗಳ ಒಂದು ಆ ರವಿಯ ದೃಷ್ಟಿ ನಿಮ್ಮ ಜಾತಕದಲ್ಲಿ ಬಿದ್ದಾಗ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಏಳಿಗೆ ಅಂದರೆ ಅಭಿವೃದ್ಧಿ ಆಗೋಕ್ಕೆ ಬಿಡ್ತಾ ಇರಲ್ಲ. ಆಗ ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಿಮಗೆ ಇದ್ದಂಥ ಪಿತೃದೋಷವನ್ನು ಈ ಒಂದು ಮೋಕ್ಷ ನಾರಾಯಣ ಬಲಿ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಕುಟುಂಬದಲ್ಲಿ ಅಕಾಲಿಕ ಮರಣ, ವ್ಯಾಧಿ ಮರಣ, ದುರ್ಮರಣ ಅಂತ ಕರಿತೀವಿ. ಈ 3 ಮರಣದಲ್ಲಿ ಯಾರು ತೀರೋಗಿದ್ದರೆ ಅಥವಾ ಅಂಥ ಅತೃಪ್ತ ಆತ್ಮಗಳು ಅಂತ ಕರಿತೀವಿ. ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರು ನೇಣಾಕೊಂಡು ತೀರೋಗಿದ್ದರೆ, ವಿಷ ಕುಡ್ದು ತೀರೋಗಿದ್ದರೆ, ಅಥವಾ ನೀರಿಗೆ ಬಿದ್ದು ತೀರೋಗಿದ್ದರೆ, ಅಥವಾ ಕರೆಂಟ್ ಹೊಡೆದು ತೀರೋಗಿದ್ದರೆ, ಅಥವಾ ತುಂಬ ಭಯಾನಕ ಕಾಯಿಲೆ ಆಗಿರೋದು, ಕ್ಯಾನ್ಸರ್ ಆಗಿರ್ಬೋದು, ಜಾಂಡೀಸ್ ಆಗಿರ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಈ ರೀತಿಯಾದಂಥ ಕಾಯಿಲೆಗಳಿಂದ ಯಾರು ತೀರೋಗಿದ್ದರೆ ಅಂಥ ಆತ್ಮಗಳಿಗೆ ನಾವು ಮೋಕ್ಷವನ್ನು ಕೊಡಬೇಕು. ಮತ್ತು 10ರಿಂದ 12 ವರ್ಷದೊಳಗಡೆ ಯಾರಾದ್ರೂ ಬಾಲಮರಣ ಆಗಿದ್ದರೆ ಅಂಥವ್ರಿಗೆ ಒಂದು ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂಥೇಳಿ ಇದರಲ್ಲಿ ಪಿತೃಲೋಕ ಮತ್ತು ನಾರಾಯಣ ಲೋಕ ಅಂಥೇಳಿ ನಾವು ವಿಂಗಡಣೆಯನ್ನು ಮಾಡಿಕೊಂಡು ಆ ಒಂದು ಭಗವಂತನ ಹೆಸರು ಅಂದರೆ ಈ ಮೋಕ್ಷ ನಾರಾಯಣ ಬಲಿ ಅಂತಂದ್ರೇ ನಾರಾಯಣನ ಹೆಸರನ್ನೇ ಹೇಳ್ಕೊಂಡು ಮಾಡುವಂಥ ಪೂಜೆ ಅಂತ ಹೇಳಿದ್ರೆ ಇದರಲ್ಲಿ ಪಂಚಕಳಸಗಳಲ್ಲಿ ನಾವು ಆಹ್ವಾನೆಯನ್ನು ಮಾಡ್ಕೊತೀವಿ. ಅಂದರೆ ಮೊದಲನೇದಾಗಿ ಯಮನನ ಪೂಜೆಯನ್ನು ಮಾಡ್ತೀವಿ, 2ನೇದಾಗಿ ರುದ್ರನ ಪೂಜೆಯನ್ನು ಮಾಡ್ತೀವಿ, 3ನೇದಾಗಿ ವಿಷ್ಣುವನ ಪೂಜೆಯನ್ನು ಮಾಡ್ತೀವಿ, 4ನೇದಾಗಿ ಬ್ರಹ್ಮ ಕಳಸ, 5ನೇದಾಗಿ ಪ್ರೇತ ಕಳಸ, ಹಂಗೆ 5 ಕಳಸಗಳನ್ನು ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಕುಲದೇವರು, ಗ್ರಾಮದೇವರು, ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿ ನಂತರದಲ್ಲಿ ಈ ವ್ಯಕ್ತಿಯ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ತೀರೋಗಿದ್ದಾರೋ ಅವರೆಲ್ಲರಿಗೂ ತಿಲತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡಿಸಿ ಅವರ ಹೆಸರಲ್ಲಿ ಪ್ರಾಯಶ್ಚಿತ್ತ ತಿಲ ಹೋಮ ಅಂಥೇಳಿ ನಾರಾಯಣನ ಹೆಸರಲ್ಲಿ ನಾವು ಹೋಮಗಳನ್ನು ತಗೊಂಡು ಅದಕ್ಕೆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ, ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಅದರ ಜೊತೆಯಲ್ಲಿ ನಾವು ಶ್ರೀ ಸೂಕ್ತ, ಪುರುಷ ಸೂಕ್ತಗಳನ್ನು ತಗೊಂಡು ಆ ಪಿತೃದೇವತೆಗಳಿಗೆ ಶಾಂತಿಯನ್ನು ಮಾಡಿ ನಂತರದಲ್ಲಿ ನಾವು ಅದಕ್ಕೆ ಒಂದು ಬಲಿಯನ್ನು ಅಂತೇಳಿದ್ರೆ ಈ ನಾರಾಯಣನ ಹೆಸರನ್ನು ಹೇಳ್ಕೊಂಡು ದ್ವಾದಶ ಪಿಂಡಗಳು ಅಂತ ಕರಿತೀವಿ. ಅಂದರೆ ಕೇಶವ, ನಾರಾಯಣ, ಮಾಧವ, ಮಧುಸೂದನ, ದಾಮೋದರ, ವಿಕ್ರಮ, ಅನಿರುದ್ಧ, ಪ್ರದ್ಯುಮ್ನ ಅಂತೇಳಿ ವಿಷ್ಣುವಿನ 12 ಅವತಾರ ಆ ದೇವತೆಗಳ ಹೆಸರಲ್ಲಿ ಪಿಂಡವನ್ನು ಇಟ್ಟು ನಂತರದಲ್ಲಿ ಆ ಕರ್ಮಾಂತರಗಳು ಅಂದರೆ ಈ ಒಂದು ಪಿತೃ ಕಾರ್ಯಗಳನ್ನು ಮಾಡೋದ್ರಿಂದ 21 ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತಂತೆ. ಹಾಗಾಗಿ ನಿಮ್ಮ ಒಂದು ಈ ಕುಟುಂಬದಲ್ಲಿ ಸತ್ತಂತಹ ವ್ಯಕ್ತಿಗಳಿಗೆ ಹಾಗೂ ನಿಮ್ಮ ಎಲ್ಲ ಕುಟುಂಬದಲ್ಲಿ ಯಾರು ಕಾಲಾಗಿದ್ದಾರೆ, ಯಾರು ಅಪಮೃತ್ಯು ಆಗಿದ್ದಾರೆ, ಯಾರು ಮರಣ ಹೊಂದಿದ್ದಾರೆ ಅಂಥವ್ರಿಗೆ ಶಾಂತಿಯನ್ನು ಕೊಟ್ಟು ಪಿತೃದೇವತೆಗಳ ಅನುಗ್ರಹವನ್ನು ಪಡ್ಕೊಳ್ಳುವಂಥದ್ದು. ಅವ್ರ ತಂದೆ ತಾಯಿ ಆಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಅಣ್ಣ ತಮ್ಮಂದಿರು ಆಗಿರ್ಬೋದು,
ಅಕ್ಕ ತಂಗಿರೇ ಆಗಿರ್ಬೋದು. ಆದರೆ ಅವರೆಲ್ಲರಿಗೂ ಶಾಂತಿಯಾಗಿ ನಾವು ತರ್ಪಣ ಪಿಂಡ ಪ್ರದಾನವನ್ನು ಮಾಡೋದ್ರಿಂದ ಆ ಭಗವಂತನಿಗೆ ನಾವು ಯಾವ ರೀತಿಯಾಗಿ ದೇವತೆಗಳ ಪೂಜೆ ಪುನಸ್ಕಾರಗಳ ಮಾಡ್ತಾ ಬರ್ತಾಯಿದ್ದೀವೋ ಅದೇ ರೀತಿಯಾಗಿ ಪಿತೃಗಳಿಗೂ ನಾವು ಒಂದು ಪೂಜೆಯನ್ನು ಮಾಡಬೇಕು. ಈ ಪೂಜೆಯನ್ನು ಮಾಡೋದ್ರಿಂದ ಅವರ ಒಂದು ಅನುಗ್ರಹ ಆಗ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳು ಏನೇ ಇದ್ದರೂ ಕುಟುಂಬದಲ್ಲಿ ಅದು ಪರಿಹಾರ ಆಗ್ತದೆ. ಪಿತೃದೇವತೆಗಳ ಅನುಗ್ರಹ ಸಿಗ್ತದೆ. ಅದೇ ರೀತಿಯಾಗಿ ಈ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಇದನ್ನು ಮಾಡಬೇಕು. ಆ ಒಂದು ಅವಕಾಶವನ್ನು ನಾವು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇದ್ದಂತಹ 8ನೇ ತಾರೀಕಿಂದ 21ನೇ ತಾರೀಕು ತನಕ ನದಿ ತೀರದಲ್ಲಿ ಈ ಪೂಜೆಗಳನ್ನು ಮಾಡಿಕೊಡ್ತೀವಿ. ಜೊತೆಯಲ್ಲಿ ಇದಕ್ಕೆ ಬೇಕಾದಂತಹ ಏನು ಸಾಮಗ್ರಿಗಳಿದೆ ಅದಕ್ಕೆ ನಾವು ಇದು ಕರ್ಮಗಳನ್ನು ಕಳೆದಾಗ ಅಂಥೇಳಿ ಇದರಲ್ಲಿ ದಶದಾನಗಳು ಅಂತ, ಅಂದರೆ ಒಂದೊಂದು ದಾನದಲ್ಲಿ ಒಂದೊಂದು ಮಹತ್ವಗಳಿದೆ. ಹಂಗಾಗಿ ಎಳ್ಳನ್ನು ದಾನ ಮಾಡುವಂಥದ್ದು, ತುಪ್ಪವನ್ನು ದಾನ ಮಾಡುವಂಥದ್ದು, ಛತ್ರಿ, ಚಾಪೆ, ಬೀಸಣಿಗಳನ್ನು ದಾನವಾಗಿ ಮಾಡಿದಂಥ ಪುರೋಹಿತರಿಗೆ ಇದನ್ನು ದಾನವಾಗಿ ಕೊಟ್ಟು ನಿಮ್ಮ ಕರ್ಮಗಳನ್ನು ಕಳ್ಕೊಂಡು ನಿಮ್ಮ ಒಂದು ಪಿತೃದೇವತೆಗಳು ಆ ಭಗವಂತನಲ್ಲಿ ಸೇರ್ಕೋಬೇಕಂದ್ರೆ 1 ವರ್ಷಗಳ ಕಾಲ ತಗೊಳ್ಳುತ್ತಂತೆ. ಅದೇ ರೀತಿಯಾಗಿ ಆ ರಕ್ತಕೂಪದಲ್ಲಿ ಇದ್ದಂತಹ ಪಿತೃದೇವತೆಗಳಿಗೆ ಆ ಒಂದು ಮೋಕ್ಷಕ್ಕೆ ಅಧಿಪತಿಯಾದಂತಹ ನಾರಾಯಣನ ಅನುಗ್ರಹವನ್ನು ಪಡ್ಕೊಂಡು ಪಿತೃಲೋಕಕ್ಕೆ ಹೋಗಲಿ, ಮತ್ತೆ ಅವ್ರಿಗೆ ಪುನರ್ಜನ್ಮ ಅಂತಿದೆ, ಮತ್ತೆ ನಿಮ್ಮ ಕುಟುಂಬದಲ್ಲಿ ಜನಿಸಿ ಬರಬೇಕು ಅಲ್ವಾ. ಅದೇ ರೀತಿಯಾಗಿ ನಾವು ಈ ಪಿತೃಗಳಿಗೆ ಅಂತಲೇ ಹೇಳಿ ಈ ಒಂದು 15 ದಿನದಲ್ಲಿ ಈ ಮಹಾಲಯ ಏನು ಭಾದ್ರಪದ ಮಾಸದಲ್ಲಿ ಬರುವಂತಹ ಮಹಾಲಯ ಪಕ್ಷ ಮಾಸದಲ್ಲಿ 15 ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿ ಅಂದರೆ ನಿಮ್ಮ ತಂದೆ ತಾಯಿ, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು ಪ್ರತಿಯೊಬ್ಬರಿಗೂ ಇದರಲ್ಲಿ ನೀವು ತರ್ಪಣವನ್ನು ಕೊಟ್ಟು ಇದರಲ್ಲಿ ಋಣವನ್ನು ಕಳ್ಕೋಬೇಕು. ಅಂದರೆ ಮನುಷ್ಯ ಹುಟ್ಟಿದಾಗಿಂದ ಸಾಯೋ ತನಕನೂ ಋಣದಲ್ಲೇ ಇರ್ತಾನೆ. ಅದೇ ರೀತಿಯಾಗಿ ಬರುವಾಗ ದೇವರ ಋಣ, ತಾಯಿಯ ಋಣ, ಭೂಮಿಯ ಋಣ, ಕೊನೆಯದಾಗಿ 3 ಋಣ, ಅದ್ರ ಜೊತೆಯಲ್ಲಿ 4ನೇದಾಗಿ ದೇಶದ ಋಣ. ಹಂಗೆ ಈ ರೀತಿಯಾಗಿ ಋಣಗಳನ್ನು ಕಳ್ಕೊಂಡು ನಾವು ಋಷಿ ಋಣವನ್ನು ಕಳಿಬೇಕು, ತಾಯಿ ಋಣವನ್ನು ಕಳಿಬೇಕು, ಭೂಮಿ ಋಣವನ್ನು ಕಳಿಬೇಕು, ಪಿತೃ ಋಣವನ್ನು ಸಹ ಈ ಒಂದು ಸಮಯದಲ್ಲಿ ಈ 15 ದಿನದಲ್ಲಿ ಕಳ್ಕೊಂಡು ನಿಮ್ಮ ಮನೆಯಲ್ಲಿ ಅಂದರೆ ಪಿತಾಮಹ, ಪ್ರಪಿತಾಮಹ, ಮಾತೃವರ್ಗ, ಪಿತೃವರ್ಗ, ಆಚಾರ್ಯವರ್ಗ, ಭಗಿನಿ ವರ್ಗ, ಭಾತೃವರ್ಗ ಅಂಥೇಳಿ ಎಲ್ಲ ವರ್ಗದವ್ರಿಗೂ ನಾವು ತರ್ಪಣವನ್ನು ಕೊಡ್ತೀವಿ. ಜೊತೆಯಲ್ಲಿ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ನಿಮ್ಮ ಜೊತೆಯಲ್ಲಿ ಒಂದು ಒಡನಾಟವನ್ನು ಇಟ್ಕೊಂಡಿದ್ರು, ಅವರು ಏನಾದ್ರು ಕಾಲಾಗಿದ್ರು ಅಂದರೆ ಅವರಿಗೆ ತರ್ಪಣವನ್ನು ಕೊಡುವಂಥದ್ದು. ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಸಾಕಿದಂತಹ ಪ್ರಾಣಿ, ಪಕ್ಷಿ, ಹಸು ಈ ರೀತಿಯಾಗಿ ಯಾವ್ದಾದ್ರು ಸಾವನ್ನಪ್ಪಿದರೆ ಅವರ ಒಂದು ಋಣವನ್ನು ಕಳ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಇರ್ತದೆ. ಜೊತೆಯಲ್ಲಿ ಅವ್ರಿಗೂ ನಾವು ತರ್ಪಣವನ್ನು ಕೊಟ್ಟು ಪಿಂಡ ಪ್ರದಾನವನ್ನು ಮಾಡಿಸಿ ಹೋಮಗಳನ್ನು ಮಾಡಿಕೊಂಡು ಅವರ ಆ ಒಂದು ಜೀವ ಏನಿದೆ ಅದು ಒಂದು ಜೀವ ಅಲ್ವಾ, ಆ ಒಂದು ಜೀವಕ್ಕೂ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ, ಆ ಕರ್ಮಗಳನ್ನು ಕಳೀತಾ ಇದ್ದೀವಿ ಅಂತೇಳಿ ಅವ್ರನ್ನ ನೆನೆಸ್ಕೊಂಡು ನಾವು ಈ ಒಂದು ಸಮಯದಲ್ಲಿ ಅವ್ರಿಗೆ ಊಟವನ್ನು ಕೊಟ್ಟು ನೀರನ್ನು ಕೊಟ್ಟು ಆತ್ಮಗಳ ಬಾಯಾರಿಕೆಯನ್ನು ನೀಗಿಸಬೇಕು. ಏನಂತಂದರೆ ಒಂದು ಬೆಂಕಿಯಲ್ಲಿ ಬೆಂದಂತಹ ಆತ್ಮಗಳು ನಿಮ್ಮ ಒಡನಾಟ ಅವ್ರಿಗೆ ನಾವು ಕೊಡೋದೇ ವರ್ಷಕ್ಕೊಂದು ಸತಿ ಊಟ ಅಲ್ವಾ. ಅದೇ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಕೊಡ್ತೀವಿ. ಈ ಕರ್ಮಗಳು ಕಲಿಬೇಕು, ನಮ್ಮ ಪಿತೃದೋಷಗಳು ನಮ್ಮ ಕಷ್ಟ ಕಾರ್ಪಣ್ಯ ಕಳಿಬೇಕು ಅಂದರೆ ಇದ್ದಂತಹ ದಿವಸಗಳಲ್ಲಿ ಕಪ್ಪು ನಾಯಿಗೆ ಊಟವನ್ನು ಹಾಕುವಂಥದ್ದು, ಕಪ್ಪು ಇರುವೆಗಳಿಗೆ ಊಟವನ್ನು ಕೊಡುವಂಥದ್ದು, ಹಸುಗಳಿಗೆ ಊಟವನ್ನು ಕೊಡುವುದು, ಗೋಗ್ರಾಸವನ್ನು ಕೊಡುವುದು, ಈ ರೀತಿಯಾಗಿ ನಾವು ಪಿತೃಗಳ ಋಣವನ್ನು ತೀರಿಸ್ತಾ ಬರ್ತಾ ಇರ್ಬೋದು. ಜೊತೆಯಲ್ಲಿ ಇದ್ದಂತಹ ಈ ಒಂದು 15 ದಿನದಲ್ಲಿ ನಿಮ್ಮ ಒಂದು ಕರ್ಮಗಳೇನಿದೆ, ನಿಮ್ಮ ಶ್ರಾದ್ದ ಕರ್ಮಗಳೇನಿದೆ, ನಿಮ್ಮ ತಂದೆ ತಾಯಿ ಋಣವನ್ನು ತೀರಿಸೋಕ್ಕೆ ನಿಮ್ಗೆ ಅವಕಾಶ ಇದೆ ಅಲ್ವಾ. ಈ 15 ದಿನದಲ್ಲಿ ನಿಮ್ಮ ಎಲ್ಲ ಅಣ್ಣ ತಮ್ಮಂದಿರು, ಬಂಧು ಬಾಂಧವರು ಬಂದು ಈ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕು. ಮತ್ತು ಎಷ್ಟೋ ಜನ ನಮಗೆ ಕೇಳ್ತಾರೆ, ಗುರುಗಳೇ ನಾವು 3 ಜನ ಅಣ್ಣ ತಮ್ಮಂದಿರಿದ್ದೀವಿ, 4 ಜನ ಅಣ್ಣ ತಮ್ಮಂದಿರಿದ್ದೀವಿ, ನಾವೆಲ್ಲ ಜಗಳ ಆಡ್ಕೊಂಡು ಬೇರೆಯಾಗಿದ್ದೀವಿ, ನಾವು ಕಾರ್ಯನ ಎಲ್ಲಿ ಮಾಡಬೇಕು ಅಂತ. ಅಂದರೆ ನಿಮ್ಮ ಹಿರೀಕರು ಬಾಳಿ ಬದುಕಿದಂಥ ಮನೆ ಯಾವುದಾದ್ರು ನಿಮಗೆ ಇದ್ದರೆ ಆ ಒಂದು ಮನೆಯಲ್ಲಿ ಹೋಗಿ ನಿಮ್ಮ ಹಿರೀಕರ ಫೋಟೋ ಅಥವಾ ಅವ್ರಿಗೇನು ಇಷ್ಟಪಡ್ತಾಯಿದ್ರು ಬಟ್ಟೆ ಬರೆ ಆ ವಸ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಆಯಿತಾ. ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಮಾಡೋದಕ್ಕಿಂತ ನೀವು 5 ಜನನೂ ಸೇರಿಕೊಂಡು ಒಂದೇ ಮನೆಯಲ್ಲಿ ಮಾಡೋದ್ರಿಂದ ನಿಮ್ಮ ತಂದೆ ತಾಯಿಗಳ ಅನುಗ್ರಹ ಆಗ್ತದೆ, ಪಿತೃದೇವತೆಗಳ ಅನುಗ್ರಹ ಆಗ್ತದೆ, ನಿಮ್ಮ ಅಂದ್ಕೊಂಡಿರುವಂಥ ಕೆಲಸದಲ್ಲಿ ಅವರ ಒಂದು ಆಶೀರ್ವಾದ ಸಿಗ್ತದೆ. ಅದೇ ರೀತಿಯಾಗಿ ನೀವು 4 ಜನನೂ 4 ಮನೆಯಲ್ಲಿ ಮಾಡಿ ಒಬ್ಬರನ್ನು ಮಾತಾಡಿಲ್ಲ, ಒಬ್ಬರು ಊಟಕ್ಕೆ ಕರೆದಿಲ್ಲ ಅಂತ ಹೇಳಿದ್ರೆ ಆ ಪಿತೃದೇವತೆಗಳ ಕಾರ್ಯ ಮಾಡಿನೂ ಅದಕ್ಕೆ ಫಲ ಸಿಗಲ್ಲ. ಹಂಗಾಗಿ ನೀವೇನು ಮಾಡಬೇಕು, ನಾನು ಆವಾಗಲೇ ತಿಳಿಸ್ದಂಗೆ ಮಧ್ಯಾಹ್ನದ ಸಮಯದಲ್ಲಿ ಮಾಡಿ ಕಾರ್ಯ. ನೀವೆಲ್ಲರೂ ಸೇರಿಕೊಂಡು ಒಂದೇ ಮನೆಯಲ್ಲಿ ಕಾರ್ಯವನ್ನು ಮಾಡಿ ನಿಮ್ಮ ಪಿತೃಗಳಿಗೆ ಆ ಕಾರ್ಯದಲ್ಲಿ ಮಾಡಿದಂಥ ಭಕ್ಷ್ಯ ಭೋಜನಗಳನ್ನು ಇಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ನೀವು ಮುಂದಕ್ಕೆ ಯಾವುದೇ ಕೆಲಸಗಳನ್ನು ಮಾಡೋದ್ರಿಂದ ಖಂಡಿತವಾಗಿ
ನಿಮ್ಮ ಎಲ್ಲ ಕೆಲಸದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಮತ್ತು ನೀವು ಅಂದ್ಕೊಂಡಿರುವಂಥ ಕೆಲಸದಲ್ಲಿ ನೀವು ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಕಾರ್ ತೊಗೋಬೇಕು, ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಮದುವೆಯಲ್ಲಾಗಿರ್ಬೋದು, ಎಲ್ಲ ಕಾರ್ಯಗಳಿಗೂ ಪಿತೃಗಳ ಅನುಗ್ರಹ ಬೇಕು. ನೀವು ದೇವಾನುದೇವತೆಗಳಿಗೆ ನಾವು ಆ ಬೆಟ್ಟ ಹತ್ತಿದ್ವಿ, ಈ ಬೆಟ್ಟ ಹತ್ತಿದ್ವಿ, ಆ ದೇವಸ್ಥಾನ ಸುತ್ತಿದ್ವಿ, ಈ ದೇವಸ್ಥಾನ ಸುತ್ತಿದ್ವಿ ಅಂತೇಳಿ ನೀವು ಮಾಡೋದಕ್ಕಿಂತ ಇದ್ದಂಥ ತಂದೆ ತಾಯಿಗಳ ಋಣವನ್ನು ತೀರ್ಸೋಕ್ಕೆ ತಂದೆ ತಾಯಿಗಳನ್ನು ಶ್ರಾದ್ದವನ್ನು ಮಾಡಬೇಕು. ಈ ಶ್ರಾದ್ದದಲ್ಲಿ ನಾವು ಹೇಳುವ ರೀತಿಯಲ್ಲಿ ಹೇಳ್ಬೇಕಂದ್ರೆ ಶ್ರದ್ಧೇತಿ ಶ್ರಾದ್ದ ಅಂತ. ಯಾರು ಶ್ರದ್ಧಾಭಕ್ತಿಯಿಂದ ಈ ಶ್ರಾದ್ದವನ್ನು ಮಾಡ್ತಾರೋ ಅವರಿಗೆ ಆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಸಿಗ್ತದೆ ಅಲ್ವಾ. ಮೊದಲನೇದಾಗಿ ತಂದೆ ತಾಯಿಯೇ ನಾವು ಗುರುಗಳಂತ ಕರಿತೀವಿ, ತಂದೆ ತಾಯಿಯೇ ನಾವು ದೇವರಂತ ಕರಿತೀವಿ. ತಂದೆ ತಾಯಿಗಳನ್ನು ನಾವು ದೇವರಂತ ಕರೆದಾಗ ಆ ತಂದೆ ತಾಯಿಗಳ ಋಣವನ್ನು ಕಳೆಯೋಕ್ಕೆ ಈ 15 ದಿವಸ ಟೈಮ್ ಇರ್ತದೆ. ಈ 15 ದಿನದಲ್ಲಿ ಕಾಲಾದ ತಂದೆ ತಾಯಿಗಳಿಗೆ ನಿಮ್ಮ ಕುಟುಂಬಸ್ಥರಿಗೆ ಒಂದು ಶ್ರಾದ್ದವನ್ನು ಮಾಡಿ, ಈ ತರ್ಪಣ ಪಿಂಡ ಪ್ರದಾನ ನದಿ ತೀರದಲ್ಲಿ ಬಂದಾಗ ನೀವು ಮಾಡಿಸ್ಕೊಂಡು ಹೋಗೋದ್ರಿಂದ ನಿಮಗೆ ಒಂದು ಸಿಗೋದೇನೆಂದರೆ ವರ್ಷಕ್ಕೆ ಒಂದು 15 ದಿವಸದಲ್ಲಿ ಒಂದು ದಿನ ನೀವು ಆ ಕಾರ್ಯವನ್ನು ಮಾಡ್ತೀರಾ. ಇನ್ನು ಒಂದು ವರ್ಷದ ಪೂರ್ತಿ ನಿಮಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂಥ ತಡೆಗಳು ಬರೋದಿಲ್ಲ. ಅದೇ ರೀತಿಯಲ್ಲಿ ನೀವು ಈ ಕಾರ್ಯಗಳನ್ನು ಮಾಡ್ತಾ ಬಂದಿರೋದ್ರಿಂದ ಈ ಪಿತೃಪಕ್ಷ ಏನಿದೆ, ಈ ಪಿತೃಪಕ್ಷದಲ್ಲಿ ಎಲ್ಲ ಕರ್ಮಗಳನ್ನು ಕಳ್ಕೊತಾ ಇದ್ದೀರಾ. ಹಂಗಾಗಿ ನೀವು ಈ ಕರ್ಮಗಳನ್ನು ಕಳಿಬೇಕು ಅಂದರೆ ನಿಮ್ಮ ಎಲ್ಲ ಕುಟುಂಬಸ್ಥರು ಒಂದು ಕಡೆ ಸೇರಿ ಮಾತಾಡಿ, ಈ ಪೂಜೆ ಪುನಸ್ಕಾರಗಳು ಈ ಥರ ಇದೆ, ಪಿಂಡ ಪ್ರದಾನ ಅಂದರೆ ಏನು, ತಿಲತರ್ಪಣ ಅಂದರೆ ಏನು, ನಾರಾಯಣ ಬಲಿ ಅಂದರೆ ಏನು, ಪಿತೃದೋಷ ಯಾಕೆ ಬರುತ್ತೆ, ಪಿತೃದೋಷದಿಂದ ಏನೇನು ಸಮಸ್ಯೆಗಳು ಬರ್ತದೆ ಅನ್ನೋದಕ್ಕೆ ಪರಿಹಾರಗಳನ್ನು ಕಂಡುಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಿಮಗೆ ಪಿತೃದೋಷದಲ್ಲಿ ಬರುವಂಥ ಸಮಸ್ಯೆ ಏನಿದೆ ಅಂದರೆ, ಮೊದಲನೇದಾಗಿ ಪಿತೃದೋಷ ಇದೆ ಅಂತೇಳಿದ್ರೆ ನಿಮಗೆ ಸಂತಾನದಲ್ಲಿ ಸಮಸ್ಯೆ ಇರ್ತದೆ. ಆಮೇಲೆ ಮದುವೆಯಲ್ಲಿ ತುಂಬ ತಡೆ ಆಗ್ತಾ ಇರ್ತದೆ. ಆಗ ಜಾತಕದಲ್ಲಿ ಏನಾದ್ರು ಪಿತೃದೋಷ ಇದೆ ಅಂತಂದರೆ ಖಂಡಿತವಾಗಿ ಅದನ್ನು ನಾರಾಯಣ ಬಲಿಯನ್ನು ಪೂಜೆಯನ್ನು ಮಾಡಿಸಿ ನಾವು ಪಿತೃಗಳಿಗೆ ಶಾಂತಿಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಶುಭ ಕಾರ್ಯವನ್ನು ಮಾಡ್ಕೋಬೋದು. ಅದೇ ರೀತಿ ಮದುವೆ ಆದ ನಂತರದಲ್ಲಿ ನಿಮಗೇನಾದ್ರು ಗಂಡು ಸಂತಾನ ಇಲ್ಲ ಅಂತಂದಾಗ, ಆ ಒಂದು ಸಮಯದಲ್ಲಿ ಸಂತಾನದಲ್ಲಿ ಸಮಸ್ಯೆ ಇದ್ದಾಗ ಅದಕ್ಕೂ ನಾವು ಪಿತೃದೋಷದಿಂದ ಪರಿಹಾರಗಳನ್ನು ಮಾಡ್ಕೋಬೋದು. ಪಿತೃದೋಷಗಳನ್ನು ಪರಿಹಾರ ಮಾಡ್ಕೊಂಡ್ಮೇಲೆ ಏನಾಗ್ತದೆ, ದೇವಾನುದೇವತೆಗಳ ಅನುಗ್ರಹ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಪಿತೃಗಳಿಗೆ ಇವ್ರು ಕಾರ್ಯನೇ ಮಾಡ್ತಾಯಿಲ್ಲ, ಹುಟ್ಟಿಸಿದಂಥ ಅಪ್ಪ ಅಮ್ಮಂಗೆ ನಾವು ಕಾರ್ಯಗಳನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಭಗವಂತನಿಂದ ಯಾವುದೇ ರೀತಿಯಾದಂಥ ಅನುಗ್ರಹ ಆಗಿರ್ಬೋದು, ಆಶೀರ್ವಾದ ಆಗಲು ಲಭಿಸಲ್ಲ. ಅದೇ ರೀತಿ ಮೊದಲು ತಂದೆ ತಾಯಿಗೆ, ಅದಕ್ಕೆ ನಾವೇನು ಹೇಳ್ತೀವಿ ಹೇಳಿ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಆಚಾರ್ಯಭ್ಯೋ ನಮಃ, ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತೇಳಿ. ಅಂದರೆ ಮೊದಲನೇದಾಗಿ ನಾವೇನು ಮಾಡಬೇಕು, ತಂದೆ ತಾಯಿಗಳಿಗೆ, ನಂತರದಲ್ಲಿ ಗುರುಗೆ, ಆಮೇಲೆ ಹಿರಿಕರಿಗೆ ನಾವು ಆಶೀರ್ವಾದಗಳನ್ನು ಬೇಕು ಅಂದರೆ ಅವರನ್ನು ಸ್ಮರಣೆಯನ್ನು ಮಾಡ್ತಾ ಇರಬೇಕು. ತಂದೆ ತಾಯಿ ಋಣವನ್ನು ಕಳೆಯೋಕ್ಕೆ ದಾನ ಧರ್ಮಗಳನ್ನು ಮಾಡ್ತಾ ಇರಬೇಕು. ಈ ಕರ್ಮಗಳನ್ನು ಕಳೆಯೋದ್ರಿಂದ ಮಾತ್ರ ನಮಗೆ ಎಲ್ಲದರಲ್ಲೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ನಾನು ಈ ಒಂದು ಏನು 15 ದಿನ ಮಹಾಲಯ ಪಿತೃಪಕ್ಷದಲ್ಲಿ ನಮ್ಮ ಒಂದು ಏನು ಕಾರ್ಯಕ್ರಮಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನಾವು ಶ್ರೀರಂಗಪಟ್ಟಣದಲ್ಲಿ ಅಂದರೆ ಕಾವೇರಿ ನದಿಯೆಲ್ಲ ಹತ್ರ ಇರುವಂಥ ರಂಗನಾಥ ಸ್ವಾಮಿಯ ದೇವಸ್ಥಾನದ ಸಮೀಪದಲ್ಲಿರುವಂಥ ಕಾವೇರಿ ನದಿ ಸ್ನಾನಘಟ್ಟ, ಆ ನದಿ ತೀರದಲ್ಲಿ ನಿಮ್ಮ ಒಂದು ಪಿತೃಗಳಿಗೆ ಋಣವನ್ನು ತೀರ್ಸೋಕ್ಕೆ ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಬರ್ತಾಯಿದ್ದೀವಿ. ಜೊತೆಯಲ್ಲಿ ಅಲ್ಲಿ ನಿಮಗೆ ಬೇಕಾದಂಥ ಪೂಜಾ ಸಾಮಗ್ರಿಗಳು, ಯಾವ ಪೂಜೆಗೆ ಏನು ನಿಮಗೆ ಪೂಜಾ ಸಾಮಗ್ರಿಗಳು ಕೊಡಬೇಕು, ತರ್ಪಣಕ್ಕೆ ಏನು ಬೇಕು, ಪಿಂಡ ಪ್ರದಾನಕ್ಕೆ ಏನು ವ್ಯವಸ್ಥೆ ಮಾಡಿಕೊಡ್ಬೇಕು, ಪಿತೃದೋಷಕ್ಕೆ ಸಂಬಂಧಪಟ್ಟಂತಹ ಮೋಕ್ಷನಾರಾಯಣ ಬಲಿಗೆ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಅದರ ಜೊತೆಯಲ್ಲಿ ನಿಮಗೆ ಸ್ವಯಂಪಾಕ ದಾನ ಅಂತ ಬರುತ್ತೆ. ಅಂದರೆ ಈ ಕರ್ಮಾಂತರಗಳನ್ನು ಕಳೆಯೋಕ್ಕೆ ಮಾಡಿದಂತಹ ಕರ್ತೃ ಅಂದರೆ ಬ್ರಾಹ್ಮಣರಿಗೆ ನಾವು ಏನು ಮಾಡ್ತೀವಿ, ಸ್ವಯಂಪಾಕ ದಾನ ಅಂತ ಕರಿತೀವಿ. ಅಂದರೆ ಈ ಶ್ರಾದ್ದವನ್ನು ಮಾಡಿದಾಗ ನಾವು ಬ್ರಾಹ್ಮಣೋತ್ತಮರಿಗೆ ಅಂದರೆ ಬ್ರಹ್ಮಸ್ವರೂಪಿಯಾದಂಥ ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆ ಅಂತೇಳಿದ್ರೆ ನಾವು ಆ ಊಟವನ್ನು ಬಡಿಸಿ ನಾವು ಶ್ರಾದ್ದ ಊಟವನ್ನು ಬಡಿಸಬೇಕು. ಅದೇ ರೀತಿ ಆ ಒಂದು ಸಮಯದಲ್ಲಿ ಊಟ ಬಡಿಸೋಕ್ಕೆ ತಂದಾಗ ಆಗೆಲ್ಲ ಸ್ವಲ್ಪ ಜನಕ್ಕೆ ಮಾಡ್ಕೊಬರೋಕ್ಕಾಗಲ್ಲ, ಮತ್ತು ಅವರಿಗೆ ಊಟ ಮಾಡೋಕ್ಕೂ ಟೈಮ್ ಇರೋಲ್ಲ. ಆ ಒಂದು ಸಮಯದಲ್ಲಿ ಅವರಿಗೆ ಸ್ವಯಂಪಾಕ ದಾನ ಅಂದರೆ ಸ್ವಯಂಪಾಕ ಬ್ರಹ್ಮಚಾರಿಯಾದಂಥ ಬ್ರಾಹ್ಮಣರು ಅವರೇ ಸ್ವಯಂ ಪಾಕ ಅಂದರೆ ಅವರೇ ಸ್ವಂತವಾಗಿ ಅಡುಗೆಯನ್ನು ಮಾಡಿಕೊಂಡು ಭೋಜನವನ್ನು ತಿನ್ನೋದನ್ನ ನಾವು ಸ್ವಯಂಪಾಕ ದಾನ ಅಂತ. ಅದಕ್ಕೆ ನಿಮ್ಮ ಯಥಾಶಕ್ತಿ ಅಕ್ಕಿ, ಬೇಳೆ, ಹುಣಸೆಹಣ್ಣು, ಉಪ್ಪು, ತುಪ್ಪ ಈ ರೀತಿಯಾದಂಥ ಧಾನ್ಯ ಪದಾರ್ಥಗಳನ್ನು ಅವ್ರಿಗೆ ದಕ್ಷಿಣೆ ಮೂಲಕದಲ್ಲಿ ಅವರಿಗೆ ಕೊಟ್ಟು ನಿಮ್ಮ ಕರ್ಮಗಳನ್ನು ಕಳೆದಂಥ ಬ್ರಾಹ್ಮಣರಿಗೆ, ದೇವರ ಸಮಾನದಲ್ಲಿದ್ದಂಥ ಬ್ರಾಹ್ಮಣರಿಗೆ ಆಶೀರ್ವಾದವನ್ನು ಪಡ್ಕೊಂಡು ಮುಂದೆ ನಿಮ್ಮ ಎಲ್ಲ ಕುಟುಂಬದಲ್ಲಿ
ಆಗುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಪಿತೃಗಳ ಅನುಗ್ರಹ ಆಗಲಿ, ಆ ಒಂದು ಭಗವಂತನ ಅನುಗ್ರಹ ಆಗಲಿ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ಕ್ಷೇತ್ರದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ದಾನ ಧರ್ಮಗಳನ್ನು ಮಾಡಿ ಬಡವರಿಗೆ, ಭಿಕ್ಷುಕರಿಗೆ, ಧನಿಕರಿಗೆ ದಾನಗಳನ್ನು ಕೊಡಿ, ಪಿತೃಗಳ ಅನುಗ್ರಹವನ್ನು ಪಡ್ಕೊಳ್ಳಿ. ನಿಮ್ಮ ಎಲ್ಲ ತಡೆಯಾದಂಥ ಕೆಲಸದಲ್ಲಿ ನಿರ್ವಿಘ್ನವಾಗಿ ಅನುಗ್ರಹ ಸಿಕ್ಕಲಿ ಅಂತೇಳಿ, ತಂದೆ ತಾಯಿ ಅನುಗ್ರಹ, ಕುಟುಂಬಸ್ಥರ ಅನುಗ್ರಹ ಆಗಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಜೊತೆಯಲ್ಲಿ ಮುಂಚಿತವಾಗಿ ಅಂದರೆ ನಿಮಗೆ ಈ ಒಂದು 8ನೇ ತಾರೀಕಿಂದ 21ನೇ ತಾರೀಕು ತನಕ ಪಿತೃಪಕ್ಷದಲ್ಲಿ ಭಾಗಿಯಾಗಬೇಕು, ಈ ಕಾರ್ಯಕ್ರಮಗಳನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ನಂಬರ್ಗೆ ಕರೆಯನ್ನು ಮಾಡಿ ನಿಮಗೆ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಬೇಕೋ ಆ ರೀತಿಯಾದಂಥ ವ್ಯವಸ್ಥೆಗಳನ್ನು ನಿಮಗೆ ಯಾವ ಪೂಜೆಗೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂಥೇಳಿ ನಾವು ಆ ಕಾರ್ಯಕ್ರಮಕ್ಕೆ ಎಲ್ಲ ಅನುವು ಮಾಡ್ಕೋತೀವಿ. ಮುಂಚಿತವಾಗಿ ಈ ಕಾರ್ಯಕ್ರಮಕ್ಕೆ ಬುಕ್ ಮಾಡ್ಕೊಳ್ಳಿ. ನೀವು ಈ ಒಂದು ನದಿ ತೀರದಲ್ಲಿ ಮಾಡಿಸುವಂತಹ ಎಲ್ಲ ಪೂಜೆಗಳ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ದಯವಿಟ್ಟು ನಮ್ಮ ನಂಬರ್ಗೆ ಕರೆ ಮಾಡಿ. ನಿಮಗೆ ಯಾವುದೇ ಸಮಯದಲ್ಲಿ ನಿಮಗೆ ಈ ಒಂದು ಪೂಜೆಗೆ ಯಾವ ಸಹಾಯವನ್ನು ಬೇಕು ಖಂಡಿತವಾಗಿ ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಅಂದರೆ ನಿಮಗೆ ಆ ಒಂದು ಸ್ಥಳಕ್ಕೆ ಬಂದಾಗ ನಾವು ನಿಮಗೆ ಪಿತೃಪಕ್ಷ ಅಂದರೆ ಏನು, ಪಿತೃಪಕ್ಷ ಯಾಕೆ ಮಾಡಬೇಕು, ಪಿತೃದೇವತೆಗಳು ಯಾರು, ತಿಲ ತರ್ಪಣ ಅಂದರೆ ಏನು, ಪಿಂಡ ಪ್ರದಾನ ಅಂದರೆ ಏನು, ಮೋಕ್ಷನಾರಾಯಣ ಬಲಿ ಅಂತ ಅಂದ್ರೇನು, ಈ ಕಾರ್ಯಗಳನ್ನು ಮಾಡಿ ನಿಮ್ಮ ಕರ್ಮಗಳನ್ನು ಯಾವ ರೀತಿಯಾಗಿ ನೀವು ಬಗೆಹರಿಸ್ಕೋಬೇಕು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಪೂಜಾ ಸಮಯದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನೂ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಪೂಜೆ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗೆ ಕಂಪ್ಲೀಟ್ ಮಾಹಿತಿ ಪಿತೃಪಕ್ಷದ ಬಗ್ಗೆ ತಿಳಿಸ್ಕೊಡ್ತೀವಿ. ಇದ್ರ ಬಗ್ಗೆ ಏನೇ ಒಂದು ಕ್ವಶನ್ ಇದ್ದರೂ ಅದ್ರ ಬಗ್ಗೆ ಏನಾದ್ರು ನಿಮಗೆ ಡೌಟ್ ಇದೆ ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮವನ್ನು ಆದ ನಂತರ ನಮ್ಮ ನಂಬರ್ಗೆ ಕರೆ ಮಾಡಿ. ಆ ಒಂದು ಕಾರ್ಯಕ್ರಮಕ್ಕೆ ಈಗ ಸೆಪ್ಟೆಂಬರ್ 8ನೇ ತಾರೀಕಿಂದ ಇರುವಂಥ ಪಿತೃಪಕ್ಷಕ್ಕೆ ಆಲ್ರೆಡಿ ಬುಕ್ಕಿಂಗ್ಗಳು ಸ್ಟಾರ್ಟ್ ಆಗಿದೆ. ಮುಂಚಿತವಾಗಿ ನೀವು ಕಾರ್ಯಕ್ರಮಕ್ಕೆ ಬುಕ್ ಮಾಡಿಕೊಂಡು ಈ ಪಿತೃಪಕ್ಷದ ಕಾರ್ಯಕ್ರಮದಲ್ಲಿ ನೀವು ಪಿತೃದೇವರ ಋಣವನ್ನು ಕಳ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶವನ್ನು ಉಪಯೋಗ ಪಡ್ಕೊಳ್ಳಿ ಅಂಥೇಳಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ.